ನಮಸ್ಕಾರ ಎಲ್ಲರಿಗೂ. ರಾಯಚೂರು ಕೊಪ್ಪಳ DCC ಬ್ಯಾಂಕಿನ ಎಕ್ಸಾಮ್ಸ್ಗಳು ಇದೇ ತಿಂಗಳು 12, 13, 14ನೇ ತಾರೀಕು ನಡೀತಾ ಇದೆ. ಈ ಒಂದು DCC ಬ್ಯಾಂಕಿನ ಒಂದು ಎಕ್ಸಾಮ್ಗೆ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಹಾಲ್ ಟಿಕೆಟನ್ನು ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ರಾಯಚೂರು ಕೊಪ್ಪಳ ಜಿಲ್ಲಾ DCC ಬ್ಯಾಂಕಿನ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದಿರಿ, ಸೊ ಅಂಥವರು ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ RK ಅಂತ ಕೊಡಿ, ರಾಯಚೂರು ಕೊಪ್ಪಳ DCC ಬ್ಯಾಂಕ್ ಅಂತ ಸರ್ಚ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಓಲ್ಡ್ ವೆಬ್ಸೈಟ್ ಇವಾಗ ಕ್ಲೋಸ್ ಆಗಿದೆ, ಹೊಸ ವೆಬ್ಸೈಟನ್ನು ಇದು ಮಾಡ್ಕೊಳ್ಳಿ ಅಂತ ಇಲ್ಲಿ ಬಂದಿದೆ ನೋಡಿ, ರಾಯಚೂರು DCC.bank.in ಅಂತ. ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ರಿಯಾಕ್ಟ್ ಆಗುತ್ತದು ನೋಡಿ. ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ. ವೆಬ್ಸೈಟಿಗೆ ಬಂದ ತಕ್ಷಣ ನಿಮಗೆ ರಿಕ್ರೂಟ್ಮೆಂಟ್ ನೋಟಿಸ್ ಕೂಡ ತೋರಿಸುತ್ತೆ. ಎಕ್ಸಾಮಿನೇಷನ್ ಡೇಟ್ಸ್ ಆರ್ 12, 13, 14 ಫೆಬ್ರವರಿ 26ಕ್ಕೆ ಅಂತ ಕೊಟ್ಟಿದ್ದಾರೆ. ಇದೇ ತಿಂಗಳು 12, 13, 14ನೇ ತಾರೀಕು 3 ದಿನ ಎಕ್ಸಾಮ್ ನಡೆಯುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಂಟು ಅಂತ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ತೋರಿಸುತ್ತೆ. ಮೊಬೈಲಲ್ಲಿ ಕೆಲಸ ತೋರಿಸಿಲ್ಲ ಅಂದರೆ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ಏನು ಕಾಣ್ತದಲ್ಲ, ರೈಟ್ ಸೈಡಲ್ಲಿ 3 ಗೆರೆ ಕಾಣ್ತಾ ಇದೆ ನೋಡಿ. ಈ 3 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಕಾಣ್ತಾ ಇದೆ ನೋಡಿ. ಈ ಒಂದು ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡಿ. ಎಕ್ಸಾಮ್ ಶೆಡ್ಯೂಲ್ ಈಸ್ ಲಿಸ್ಟೆಡ್ ಬಿಲೋ. ಅಡ್ಮಿಟ್ ಕಾರ್ಡ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ 1st ಫೆಬ್ರವರಿ ಅಂತ ಕೊಟ್ಟಿದ್ದಾರೆ. ಇದೇ ಫೆಬ್ರವರಿ 1ನೇ ತಾರೀಕಿಂದ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. 11ನೇ ತಾರೀಕುವರೆಗೂ ನಿಮಗೆ 5 ಗಂಟೆವರೆಗೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ 12ನೇ ತಾರೀಕು ಎಕ್ಸಾಮ್ ಇದೆ. ಹಾಗಾಗಿ 11ನೇ ತಾರೀಕುವರೆಗೂ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಎಕ್ಸಾಮು ಯಾವ ಒಂದು ಡೇಟ್ಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. 12ಕ್ಕೆ ಅಟೆಂಡರ್ ಹುದ್ದೆ non-HK, ಅದೇ ಮತ್ತು ಅಟೆಂಡರ್ HK ಹುದ್ದೆ ಕೂಡ 12ಕ್ಕೆ ಇದೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು ಕೂಡ ಈ ರೀತಿಯಾಗಿ ಮಾಡಿದ್ದಾರೆ ನೋಡಿ. HK non-HK ನೋಡಿ, ಬೆಳಗ್ಗೆ 10 ಗಂಟೆಯಿಂದ ಒಂದಿದೆ, 3 ಗಂಟೆಯಿಂದ 4 ಗಂಟೆ ಒಂದಿದೆ. ಎಕ್ಸಾಮ್ ಸೆಂಟರ್ ಬಂದು ರಾಯಚೂರಲ್ಲಿ ಇಟ್ಟಿದ್ದಾರೆ ನೋಡಿ. ಎಕ್ಸಾಮ್ ಸೆಂಟರ್ ರಾಯಚೂರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಬ್ರಾಂಚ್ ಮ್ಯಾನೇಜರ್ ಗ್ರೇಡ್ 1 HK ಮತ್ತು ಬ್ರಾಂಚ್ ಮ್ಯಾನೇಜರ್ ಗ್ರೇಡ್ 1 non-HK ಈ ರೀತಿಯಾಗಿ ಕೊಟ್ಟಿದ್ದಾರೆ. ಒಟ್ಟು 3 ದಿನ ನಡೆಸ್ತಾರೆ. ಸೊ ಇವಾಗ ನಾವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಾಗಿನ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಾರ್ ರೈಟಿಂಗ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್, ಅಂದರೆ ಯಾರ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಾಯಿದ್ರೆ ಅವರ ಒಂದು ಮೊಬೈಲ್ ನಂಬರು, ಅವರ ಒಂದು ಆಧಾರ್ ನಂಬರ್ನ ಹಾಕಿ ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಕೊಟ್ಟಿರ್ತಾರೋ ಅದೇ ನಂಬರ್ ಹಾಕಬೇಕು. ಬೇರೆ ನಂಬರ್ ಕೊಟ್ಟರೆ ನಡೆಯೋದಿಲ್ಲ. ಹಾಕಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಪ್ಲೈಡ್ ಜಾಬ್ ಅಪ್ಲಿಕೇಶನ್ ಅಂತ ಈ ರೀತಿ ಬಂದಿದೆ. ಇಲ್ಲಿ ಕೆಳಗಡೆ ನಿಮಗೆ ಅಪ್ಲಿಕೇಶನ್ ನಂಬರು, ಜಾಬ್ ಟೈಟಲು, ಅವ್ರನ್ನ ಹೆಸರು, ಅವ್ರ ಮೊಬೈಲ್ ನಂಬರು, ಅವ್ರ ಡೀಟೇಲ್ಸು ಮತ್ತು ಹಾಲ್ ಟಿಕೆಟ್ ಕೂಡ ಇಲ್ಲಿ ಶೋ ಆಗುತ್ತೆ. ಈಗ ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ ನಂಬರು, ಅವ್ರ ಹೆಸರು, ಮೊಬೈಲ್ ನಂಬರು, ಸ್ಟೇಟಸ್ ಅಪ್ಲೋಡು ಮತ್ತು ರೂಲ್ ನಂಬರ್ ಕೂಡ ಬಂದಿದೆ. ಇಲ್ಲಿ ಹಾಲ್ ಟಿಕೆಟ್ ಬಂದಿದೆ ನೋಡಿ, ಡೌನ್ಲೋಡ್ ಅಂತಿದೆ. ಮತ್ತು ಇಲ್ಲಿ ಡೌನ್ಲೋಡ್ ವಿತೌಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ 2 ರೀತಿ ಕೊಟ್ಟಿದ್ದಾರೆ. ಒಂದು ನಿಮ್ಮ ಒಂದು ಫೋಟೋ ಸೈನ್ ಇರುವಂಥ ಒಂದು ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಫಸ್ಟ್ ಒನ್ ಏನಿದೆಲ್ಲ ಡೌನ್ಲೋಡ್ ಅಂತ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ಇರುವಂಥ ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಕೆಳಗಡೆ ಇರುವಂಥ ಡೌನ್ಲೋಡ್ ವಿತೌಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತಿದೆಯಲ್ಲ, ಇದರಲ್ಲಿ ನಿಮ್ಮ ಒಂದು ಫೋಟೋ ಇರೋದಿಲ್ಲ, ನಿಮ್ಮ ಸಿಗ್ನೇಚರ್ ಕೂಡ ಇರೋದಿಲ್ಲ, ಜಸ್ಟ್ ಹಾಲ್ ಟಿಕೆಟ್ ಇರುತ್ತೆ. ಅದಕ್ಕೆ ನೀವು ಒಂದು ಫೋಟೋ ಹಂಚಬೇಕು ಮತ್ತು ಒಂದು ಸಿಗ್ನೇಚರನ್ನು ಕೂಡ ಮಾಡಬೇಕು. ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಫೋಟೋ ಹಚ್ಚೋದಕ್ಕೆ ಮತ್ತು ಸಿಗ್ನೇಚರ್ ಮಾಡೋದಕ್ಕೆ. ಎರಡನ್ನೂ ಕೂಡ ನೀವು ಡೌನ್ಲೋಡನ್ನು ಮಾಡ್ಕೋಬೇಕು. ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ. ಫಸ್ಟ್ ಒಂದಿಗೆ ತೋರಿಸ್ತೀನಿ ಇದನ್ನು, ಆಮೇಲೆ ಮತ್ತೆ ವಿತೌಟ್ ಫೋಟೋದು ಯಾವ ರೀತಿ ಬರುತ್ತೆ ಅಂತ ಇವಾಗ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಅಡ್ಮಿಷನ್ ಟಿಕೆಟ್ ಫಾರ್ ರಿಟನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಅಟೆಂಡರ್. ಈ ರೀತಿಯಾಗಿ ಪ್ರತಿಯೊಂದು ನೀವು ಯಾವ್ಯಾವ ಅಪ್ಲೈ ಮಾಡಿರ್ತೀರ ಅದಕ್ಕೆ HK non-HK ಮೇಲ್ಗಡೆ ಹೆಡ್ಡಿಂಗ್ ಇರುತ್ತೆ. ನಿಮ್ಮದು ಅಪ್ಲಿಕೇಶನ್ ನಂಬರು, ರೂಲ್ ನಂಬರು, ಕ್ಯಾಂಡಿಡೇಟ್ ನೇಮು, ಅಡ್ರೆಸ್ಸು, ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರು, ನಿಮ್ಮೊಂದು ಫೋಟೋ ಡೌನ್ಲೋಡ್ ಅಂತ ಕೊಟ್ಟಾಗ ಫೋಟೋ ಸಿಗ್ನೇಚರ್ ಇರುವಂಥ ಈ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ವಿತೌಟ್ ಫೋಟೋ ಏನಿದೆಲ್ಲ ಇಲ್ಲಿ ನಿಮಗೆ ಫೋಟೋ ಇರೋದಿಲ್ಲ. ಇವಾಗ ನಾನು ಹೈಡ್ ಮಾಡಿದ್ದೀನಲ್ಲ ಮಾಹಿತಿಯನ್ನು, ಸೊ ತೋರಿಸೋ ಆಗಿಲ್ಲ ಅವರ ಒಂದು ಫೋಟೋ ಮತ್ತು ಡೀಟೇಲ್ಸನ್ನು, ಹಾಗಾಗಿ ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಮೊಂದು ಫೋಟೋ ಇರೋದಿಲ್ಲ. ವಿತೌಟ್ ಡೌನ್ಲೋಡ್ ಅಂತಿದೆಯಲ್ಲ ಫೋಟೋ ಸಿಗ್ನೇಚರು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಮಾಡಬೇಕು. ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು
ರಾಯಚೂರು ಕೊಪ್ಪಳ DCC ಬ್ಯಾಂಕಿನ ಒಂದು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಡೌನ್ಲೋಡ್ ಆಗಿಲ್ಲ ಅಂದರೆ, ಏನಾದರೂ ಮಾಹಿತಿ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.